ನಾನು ಅತ್ಯಂತ ಗೌರವಪೂರ್ವಕವಾಗಿ ಪಂಚಪೀಠಾಧೀಶ್ವರರು ಪ್ರಥಮ ಬಾರಿಗೆ ಅವರು ಎಲ್ಲವನ್ನ ತ್ಯಾಗ ಮಾಡಿ ಅವರ ಪ್ರತಿಷ್ಠೆ ವೈಯಕ್ತಿಕ ಒಂದು ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಮಾನವಾಗಿ ಕೂತಿದ್ರು ಎಲ್ಲ ಸ್ವಾಮಿಗಳು. ಸುಮಾರು 1000 ಜನ ಸ್ವಾಮಿಗಳಿದ್ರು. ಎಲ್ಲರೂ ಕೂಡಿ ಸಮಾನ ವೇದಿಕೆಯಲ್ಲಿ ಕೂತಿದ್ರು. ಸಮಾನತೆಯನ್ನ ಈ ನಾಡಿಗೆ ಸಂದೇಶ ಕೊಡಬೇಕು. ಎಲ್ಲ ಧರ್ಮೀಯರನ್ನ ಎಲ್ಲ ಜಾತಿ ಜನಾಂಗವನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಆಗಿದೆ. ಇವು ಸುಳ್ಳು ಆರೋಪಗಳು. ಯಾರು ಕೂಡ ಹಿಂದೂ ಬರ್ಸಂತ ಹೇಳೋದಿಲ್ಲ. ಹಿಂದೂ ಬರ್ಸಕ್ ನಾವು ಸಿದ್ಧನು ಇಲ್ಲ ಅನ್ನೋ ಹೇಳಿದಾರೆ. ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿದಾರ, ಈ ಜಗತ್ತಂಗೈತೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರೋನು ವಾಸಿ ಹೋಗಿ ಅಂತ ಹೇಳ್ತಾರೆ. ಅಷ್ಟೇ. ಥ್ಯಾಂಕ್ ಯು. ಬಿಟ್ಟಾರ ಯಾರು ಬಿಟ್ಟಾರ ಅನ್ನೋದು ಅದು ಜನ ನಿರ್ಧಾರ ಮಾಡ್ತಾರ. ಒಬ್ಬ ವ್ಯಕ್ತಿ ನಾನಾಗ್ಲಿ ವಿಜಯಾನಂದ ಕಾಶ್ಯಪ್ನವರಾಗ್ಲಿ ಇನ್ನೊಬ್ಬ ಆಗ್ಲಿ ಮಾಡೋದಕ್ಕಾಗೋದಿಲ್ಲ. ಇದು ಕಾಲದಿಂದ ಬಂದಂಥದ್ದು. ಇವತ್ತಲ್ಲ, ಇವತ್ತು ನಾವು ಸೃಷ್ಟಿಕರ್ತರ ಆಗಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯಾದಾಗ ಇವನು ಎಲ್ಲಿದ್ದ? ಈ ಭೂಮಿ ಸೃಷ್ಟಿಯಾದಾಗ, ಮಾನವ ಕುಲ ಸೃಷ್ಟಿಯಾದಾಗ ಅನ್ನೋದ ಅರಿವು ಇಲ್ಲ ಅವ್ರಿಗೆ. ಅವರ ವೈಯಕ್ತಿಕ ಏನು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ಒಂದು ಹಿತದೃಷ್ಟಿಯಿಂದ ಎಲ್ಲೋ ನಾನು ಸ್ವಯಂ ಘೋಷಿತ ಈ ರಾಜ್ಯದ ನಾಯಕ ಆಗ್ಬೇಕು, ಈ ರಾಜ್ಯದ ನಾನು ಹುಲಿ ಆಗ್ಬೇಕು, ಇವೆಲ್ಲ ಸ್ವಯಂ ಘೋಷಿತಾರೆ. ಯಾರು ಕೇಳ್ತಾರ್ರಿ ರೀ? ಅವರು ಅದಕ್ಕೆ ಹೇಳಿಲ್ಲ JCB ಅಲ್ಲದು BCJ ಆಗತ್ತದ. ಅದ್ರದ ಅದನ್ನ ಕೊಡ್ತೀನಿ, ಅದನ್ನ ಹೇಳ್ತೀನಿ. ಅದ ಹೇಳ್ತೀನಿ. ಈಗ ಸ್ವಲ್ಪ ಜಲ್ದಿ ಹೇಳಿದ್ರೆ ಮಜಾ ಇರೋದಿಲ್ಲ. ಅದನ್ನ ನಾನು ಸ್ಟಡಿ ಮಾಡಾಕತ್ತೀನಿ. ಸ್ಟಡಿ ಮಾಡಿ ಸರಿಯಾದ ಉತ್ತರವನ್ನು ಕೊಡ್ತೀನಿ. ಯಾರು ಕೂಡಾಕತ್ತಾರ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ. ನೀವು ನೋಡ್ತಾ ಇದೀರಿ ಮಾಧ್ಯಮದವರು. ಅಲ್ಲಿ ಯಾರು ಕೊಡ್ತಾರಪ್ಪ? ಬೆಲ್ಲದ್ ಅರವಿಂದ್ ಬೆಲ್ಲದ್, CC ಪಾಟೀಲ್, ವೀರಣ್ಣ ಕಡಾಡಿ ಅವರು. ನಾನು ಅವ್ರ ಹೆಸರು ಹೇಳಲ್ಲ ಯಾರ್ದು. ಇನ್ನೊಂದಿಷ್ಟು ಮಂದಿ ಇದಾರ. ಆ ಕಡೆ ಒಂದಿಷ್ಟು ಮಂದಿ ಜಗ್ಗಾಕತ್ತಾರ, ಈ ಕಡೆ ಒಂದಿಷ್ಟು ಮಂದಿ ಹರಿಯಾಗಿ ಕೊಟ್ಟ ಹರೇ ಕೆಲಸ ನಡೆಸ್ಯಾರ. ಆದ್ರೆ ಜನ ಶಾನೆ ಇರೋದಾರ. ಇದು ಹರಿಯಾಗಿಲ್ಲ. ಜನರಿಗೆ ತಪ್ಪು ಹಾದಿ ಕೊಟ್ಟರು ಕೂಡ, ಸಂದೇಶ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರಿದ್ದಾರೆ. ಅವ್ರದೇ ಆದ ನಿರ್ಧಾರಗಳಿದಾವ. ಅವ್ರ ನಿರ್ಧಾರ ಮಾಡ್ತಾರ ಅನ್ನೋ ಭರವಸೆ. ಪ್ರಜಾಪ್ರಭುತ್ವ ರಾಷ್ಟ್ರ ಯಾರ ಹಕ್ಕನ್ನು ಮೊಟಕುಗೊಳಿಸುವಂತ ಪ್ರಶ್ನೆನೇ ಇಲ್ಲ. ಯಾರು ಕೇಳೋದಿಲ್ಲ. ಸುಮ್ಮನೆ ಇದು ಆರೋಪಗಳಂತಾರೆ. ಇವಕ್ಕೆ ವಿನಾಕಾರಣ ಆರೋಪಗಳಂತ. ಇದಕ್ಕೆ ಯಾವುದೇ ನೋಡಿ, ಅವ್ರವ್ರ ಧರ್ಮ ಅವ್ರು ಏನ್ ಬರೆಸ್ಬೇಕು ಅವ್ರು ಒಗ್ಗಟ್ಟಾಗಿ ಬರೆಸ್ತಾ ಇದಾರೆ. ಇದು ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ. ನಮ್ಮವ್ರು ಹಾದಿ ತಪ್ಪಿಸೋರು ನಮ್ಮವ್ರ, ಬೇರೆಯವರಲ್ಲ. ನಮ್ಮ ಹೇಳಿದ್ನಲ್ಲ, ಈ ಕಾವಿದಾರಿಗಳು ಇದಾರ, ಈ ಖಾದಿದಾರಿಗಳು ಇದಾರ, ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರ. ಇಲ್ಲಿ ಪಂಡಿತರು ಇವರು ಬಹಳ ಶ್ರೇಷ್ಠ. ಕೆಲವು ಜನ ಅಂತರೂ ಆಕಾಶದಿಂದ ಡೈರೆಕ್ಟ್ ಇಲ್ಲಿ ಹೇಳಿದ್ಬಿಟ್ಟಾರ. ಅಂಥವ್ರು ಅದಾರ ಇಲ್ಲಿ. ಇವರು ಹುಟ್ಟಿಲ್ಲ, ಇಲ್ಲಿ ಹುಟ್ಟಿದ ಅನ್ನೋದು ಮರ್ತು ಬಿಟ್ರ. ಅವರು ಯಾವ ಧರ್ಮದಲ್ಲಿ ಹುಟ್ಟಿದೆ ಅನ್ನೋದು ಮರ್ತಾರ, ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಮರ್ತಾರ. ಸಾಕ್ಷಾತ್ ಪರಮಾತ್ಮನಿಂದ ಇವರು ಪ್ರತ್ಯಕ್ಷ ಆಗ್ಬಿಟ್ಟಾರ ಈ ಭೂಮಿಗೆ.